ಇನ್ನು ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ ಅನ್ನೋದು ಬಟಾಬಯಲಾಗ್ತಾ ಇದೆ. ಭಿನ್ನರು ಯಾರು ಯೋಗ್ಯರಲ್ಲ ಅಂತ ಡಿ.ವಿ. ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ. ಮುಚ್ಕೊಂಡಿರಬೇಕು, ಇಲ್ಲ ಅಂದ್ರೆ ನಿನ್ನ ಬಂಡವಾಳವನ್ನು ಬಯಲು ಮಾಡ್ತೀನಿ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಯಾರೆಲ್ಲ ನಾಯಕರು ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು. ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ, ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರ, ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರು ಟಚ್ ಇರುವವರು ಇರೋದು. ಅದರಲ್ಲಿ ಸಣ್ಣ ಪುಟ್ಟವರಲ್ಲ. ಯಾವಾಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲಾಯ್ತಾ, ನಾವು ಯಾವತ್ತೂ ಆತ್ಮಾವಲೋಕನ ಸಭೆಗಳನ್ನು ಮಾಡಲಿಲ್ಲ. ಆತ್ಮಾವಲೋಕನ ಸಭೆಗಳನ್ನು ಮಾಡಿ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಹೇಳುವಂಥದ್ದನ್ನು ರೆಕ್ಟಿಫೈ ಮಾಡುವಂಥ ಆ ರಾಜಕೀಯ ಪ್ರಕ್ರಿಯೆಯಲ್ಲಿರುವಂಥ ವ್ಯವಸ್ಥೆ, ಅದರ ಬಗ್ಗೆ ನಾವು ಎಲ್ಲಿಯೂ ಹೋಗಲಿಲ್ಲ. ಇದನ್ನು ಸಾಕಷ್ಟು ಬಾರಿ ಹೇಳಿ ಆಯಿತು, ಕೇಳಿ ಆಯಿತು. ಕಾರಣ ಬೇರೆ ಬೇರೆ ಇರ್ಬೋದು. ಯಾಕಂತ ಹೇಳಿದರೆ ದಿನನಿತ್ಯ ಕಾಂಗ್ರೆಸ್ನವರು ಒಂದು ಹೊಸ ಇಶ್ಯೂ ಕೊಟ್ಟ ಕಾರಣ ಆ ಹೊಸ ಇಶ್ಯೂನ ಬಗ್ಗೆ ಮಾತಾಡೋದೇ ಆಯಿತು ನಮಗೆ. ಆದರೆ ನಮ್ಮ ವೀಕ್ನೆಸ್ಸನ್ನು ನಾವು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ನಾವೇನು ವಿಜೇಂದ್ರ ವಿರುದ್ಧ ಮಾತಾಡೇ ಇಲ್ಲಲ್ಲ, ಪಕ್ಷದ ವಿರುದ್ಧನೂ ಮಾತಾಡಿಲ್ಲ. ನಾವು ಮಾತಾಡಕತ್ತಿದ್ದು ವಕಫ್ ಪರವಾಗಿ ಮಾತಾಡಕತ್ತೀವಿ. ಅಷ್ಟೇ ಗಾಬರಿಯಾಗಾರ ನಮ್ಮ ಸದಾನಂದ ಗೌಡರು. ಅವರು ಭಾಳ ಮಾತಾಡ್ಯಾರ ನಾನು ಮುಂದೆ. ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೆಯದವ್ರು. ಸದಾನಂದ ಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರಂತ ಕೇಳ್ರಿ. ಇಷ್ಟು ಕೆಟ್ಟದಾಗಿ ಮಾತಾಡ್ರಿ. ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಯಾರ. ಅದಕ್ಕೆ ಸುಮ್ಮ ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದು. ಹೈಕಮಾಂಡ್ ಎಲ್ಲನೂ ಗಮನಿಸ್ಲಕ್ಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಎದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಏನೂ ಇಲ್ಲ. ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ಈಗ ಏನಾಗ್ಬಿಟ್ಟೈತಿ, ಲಾಸ್ಟ್ ಕೆಲವು ತಿಂಗಳಿಂದ ಒಂದಿಂದ ಒಂದು ಎಲೆಕ್ಷನ್ದಾಗ ನಮ್ಮ ಹೈಕಮಾಂಡ್ದವ್ರು ಬಿಜಿ ಅದಾರ. ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ ಬಿಜಿ ಇದ್ರು. ಈಗ ಡೆಲ್ಲಿ ಎಲೆಕ್ಷನ್, ಬಿಹಾರ್ ಎಲೆಕ್ಷನ್. ಹಂಗಾಗಿ ನಮ್ಮ ರಾಜ್ಯಕ್ಕೆ ಟೈಮ್ ಕೊಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.